ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಶೀಲಾ ಅಪಹರಣ. ಹೇಳು ಬೇಗ. ದಿನ ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡಿ ರೆಡಿ ಆಗುತ್ತಿದ್ದೆ ತಾನೇ. ಇವತ್ತೇನೋ ಇನ್ನೂ ಹಾಸಿಗೆಯಲ್ಲೇ ಇದ್ದೀಯ ಮಗನೇ. ಈಗ ಹೇಳದಿದ್ದರೆ ನೀರು ಸುರಿಯೋದು ಗ್ಯಾರಂಟಿ ನಾನು. ಎದ್ದು ಬಾತ್ರೂಮ್ಗೆ ಹೋದರು ರಮ್ಯಾ. ಅಮ್ಮ, ನೀನು ಅಂತಹ ಸಾಹಸ ಮಾಡಬೇಡ. ನೋಡು ಇಲ್ಲಿ, ನಾನು ಎದ್ದು ವರ್ಕೌಟ್ ಮುಗಿಸಿ ನೀನು ಸ್ನಾನಕ್ಕೆ ಹೋಗಬೇಕು. ಅಷ್ಟರೊಳಗೆ ನೀನು ಬರೋದು ತಿಳಿದು ನಾಟಕ ಮಾಡ್ತಿದ್ದೆಮ್ಮಾ ಎಂದಿದ್ದ ಚಿಕ್ಕ ಕಣ್ಣು ಮಾಡಿ ಪೂಸಿ ಹೊಡೆದ ಅಮ್ಮನಿಗೆ. ಮಗನೇ, ಹಾಗೆ ಹೇಳು ಮತ್ತೆ. ನೀನು ವರ್ಕೌಟ್ ಮುಗಿಸಿ ಬಂದಿದ್ದು ನಾನು ನೋಡಿಯೇ ನಾಟಕ ಮಾಡಿದ್ದು. ಏನು, ನನಗೆ ಆಟ ಆಡಿಸ್ತೀಯಾ? ಮಾಡ್ತೀನಿ ಇರು ನಿನಗೆ ಎಂದು ಮಗನ ಕಿವಿ ಹಿಡಿಯಲು ಬಂದ ಅವರ ಕೈಯಿಂದ ತಪ್ಪಿಸಿಕೊಳ್ಳಲು ರೂಮಿನ ತುಂಬ ಓಡಾಡಲು ಶುರು ಮಾಡಿದ. ಅವನನ್ನು ಹಿಡಿಯಲು ಆಗದೆ ಎದುಸಿರು ಬಂದು ಉಸಿರು ಎದೆಯಲ್ಲಿ ಸಿಕ್ಕಿಕೊಂಡಾಗ ಅಲ್ಲೇ ಸೋಫಾದಲ್ಲಿ ಸುಸ್ತಾಗಿ ಕುಳಿತರು. ಅಮ್ಮ, ಏನಾಯ್ತು ಎಂದು ಗಾಬರಿಯಲ್ಲಿ ಕೂಗುತ್ತಾ ನೀರನ್ನು ಅವರಿಗೆ ಕುಡಿಯಲು ಕೊಟ್ಟ. ತಾನು ಅವರ ತಲೆ ಸವರುತ್ತಾ ಆತಂಕದಿಂದ ಅವರನ್ನೇ ನೋಡುತ್ತಾ ಇದ್ದವ ಕಂಗಳು ಬೇಡವೆಂದರೂ ತುಂಬಿದವು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಅವನದು ಅಂತ ಒಂದು ಜೀವ ಇದ್ದಿದ್ದು ಅವನಮ್ಮ ಮಾತ್ರ. ಅವರಿಗೆ ಏನಾದರೂ ಆದರೆ ತನ್ನ ಹುಡುಗಾಟದ ಬುದ್ಧಿಗೆ ಚೀಮಾರಿ ಹಾಕಿಕೊಳ್ಳುತ್ತಾ ಅವರ ಕೈ ಉಜ್ಜುತ್ತಾ ಕೂತ. ಮಾಮ್, ಆರ್ ಯು ಓಕೆ? ಡಾಕ್ಟರ್ ಹತ್ರ ಹೋಗೋಣ ಬಾ ಎಂದು ಕಂಗಾಲಾಗಿ ಹೇಳಿದ. ಅವರ ಉಸಿರು ಇನ್ನೂ ಸಮಸ್ಥಿತಿಗೆ ಬಾರದ್ದೋ ಅವನಿಗೆ ಆತಂಕ ಹೆಚ್ಚಾಗಿತ್ತು. ಸ್ವಲ್ಪ ಸುಧಾರಿಸಿಕೊಂಡಿದ್ದ ರಮ್ಯಾ ಅವರು, ಬೇಡ ಕಣೋ ವಿಶ್ವಕ್, ಈಗ ಸ್ವಲ್ಪ ಪರವಾಗಿಲ್ಲ. ನೀನು ಹೋಗು, ಅಕಾಡೆಮಿ ಕಡೆ ಹೋಗಿ ಬಾ ಹೋಗು. ನೋಡಮ್ಮ, ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಅದು ಮುಗಿಸಿ ಬೇಗ ಬರುತ್ತೀನಿ. ನಾನು ಬರುವಷ್ಟರಲ್ಲಿ ರೆಡಿ ಇರಬೇಕು ಎಂದು ಹೇಳಿ ಅಮ್ಮನನ್ನು ಕರೆದುಕೊಂಡು ಹೋದ ತಿಂಡಿ ತಿನ್ನಿಸಲು. ಅವರಿಗೆ ತಿನ್ನಿಸುತ್ತಾ ತಾನು ತಿಂದು ಮುಗಿಸಿದ ವಿಶ್ವಕ್ ಕೋಣೆಯಲ್ಲಿ ಅವರನ್ನು ಮಲಗಿಸಿ ಅಮ್ಮನ ಹಣೆಗೆ ಮುತ್ತಿಟ್ಟು ಬೇಗ ಬರುತ್ತೀನಿ ಎಂದು ಆತುರದಲ್ಲಿ ಹೊರಟು ಹೋದ. ಮಗ ಹೋದುದನ್ನೇ ಮರೆಯಾಗುವವರೆಗೂ ನೋಡಿದ್ದ ರಮ್ಯಾ ಅವರಿಗೆ ಬೇಡವೆಂದರೂ ಮಗನ ಮೇಲೆ ವಾತ್ಸಲ್ಯ ಮಮತೆ ಹೆಚ್ಚಾಗಿತ್ತು. ಅವನು ಮಗ ಆಗಿ ಕೀಟಲೆ ಮಾಡುವುದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ತಂದೆಯಾಗಿ ಬಿಡುವ. ಅವನೆಂದರೆ ಹೆಚ್ಚೇ ಪ್ರೀತಿ ಅವರಿಗೆ. ಯಾವುದೋ ಜನ್ಮದ ಪುಣ್ಯಫಲದಂತೆ ಮಗನಾಗಿ ಹುಟ್ಟಿದವನು ಅವನು. ದೂರವಾದವರೆಲ್ಲರ ಪ್ರೀತಿ ಕಾಳಜಿ ಅವನೇ ಪೂರ್ತಿ ಮಾಡುತ್ತಿದ್ದ ಮಗ. ಜಿನುಗಿದ ಕಂಬನಿ ಒರೆಸಿಕೊಂಡು ಕಣ್ಣು ಮುಚ್ಚಿ ನಿದ್ರೆಗೆ ಜಾರಿದರು ರಮ್ಯಾ. ಮೊದಲೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದ ಕಾರಣ ಚೆಕಪ್ ಮಾಡಿಸಿಕೊಂಡು ಅವರ ಸಲಹೆ ಪಡೆದು ಔಷಧಿಯನ್ನು ತಗೊಂಡು ಹೋದರು ಮನೆಗೆ. ಡಾಕ್ಟರ್, ಅಮ್ಮನಿಗೆ ಏನೂ ತೊಂದರೆ ಇಲ್ಲ ಅಲ್ವಾ ಅಂತ ಬಹಳ ಬಾರಿ ಕೇಳಿ ಕನ್ಫರ್ಮ್ ಮಾಡಿಕೊಂಡ ನಂತರ ಸಮಾಧಾನ ಆಗಿದ್ದ ವಿಶ್ವಕ್. ಅಂದು ಅವನ ಕ್ಯಾಬಿನ್ನಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ವಿಶ್ವಕ್ ಮೊಬೈಲ್ ರಿಂಗ್ ಆಗಿತ್ತು. ನೋಡಿದವನು, ಅರೆ, ಇದು ಮನೆ ಅಡಿಗೆಯ ಮಂಗಳ ಆಂಟಿ ನಂಬರ್ ಅಲ್ವಾ? ಮತ್ತೇನಾದರೂ ಅಮ್ಮಂಗೆ ತೊಂದರೆ? ಮುಂದೆ ಯೋಚಿಸಲು ಆಗದೆ ಬೆವತ ಮುಖವನ್ನು ಒರೆಸುತ್ತಲೇ ನಡುಗುವ ಕೈಗಳಿಂದ ಫೋನ್ ರಿಸೀವ್ ಮಾಡಿ, ಮಂಗಳಮ್ಮ ಹೇಳಿ ಎಂದವನ ಸ್ವರ ಕ್ಷೀಣವಾಗಿ ಹೊರಬಂದಿತ್ತು. ಯಜಮಾನ್ರೆ, ಮನೆಗೆ ಯಾರೋ ಬಹಳ ಜನ ಬಂದಿದ್ದಾರೆ. ಅಮ್ಮನವರಿಗೆ ಮಾತನಾಡೋಕ್ಕೂ ಬಿಡದೆ ಅವರನ್ನು ಸುತ್ತಿಕೊಂಡು ಬಿಟ್ಟಿದ್ದಾರೆ. ಬೇಗ ಬನ್ನಿ ಎಂದು ಆತುರದಲ್ಲಿ ಹೇಳಿದರು ಮಂಗಳಮ್ಮ. ನೋಡಿ ಮಂಗಳಮ್ಮ, ನೀವು ಅಮ್ಮನ ಜೊತೆಯೇ ಇರಿ, ನಾನು ಈಗಲೇ ಹೊರಟು ಬರುತ್ತೀನಿ. ಮತ್ತೇನಾದರೂ ಇದ್ರೆ ಫೋನ್ ಮಾಡಿ ಎಂದು ಕಾರ್ ಕೀ ತೆಗೆದುಕೊಂಡು ಗಡಿಬಿಡಿಯಲ್ಲಿ ಓಡಿದ ವಿಶ್ವಕ್. ಯಾರು ಬಂದಿರೋದು? ನನಗೆ ಗೊತ್ತಿರೋ ಹಾಗೆ ನಮಗೆ ಯಾರೂ ನೆಂಟರೂ ಕೂಡ ಇಲ್ಲ. ಅಮ್ಮನ ಫ್ರೆಂಡ್ಸ್ ಯಾರೂ ಈ ದೇಶದಲ್ಲಿ ಇಲ್ಲ. ಬರೋರು ಮೊದಲೇ ತಿಳಿಸದೇ ಬರಲ್ಲ. ಮತ್ತೆ ಯಾರು ಬಂದಿರೋದು? ಅಮ್ಮನಿಗೆ ಅವರಿಂದ ಏನಾದರೂ ತೊಂದರೆ ಆದರೆ? ಆ ಆಲೋಚನೆ ಬಂದಿದ್ದೇ ಕಾರಿನ ವೇಗ ಹೆಚ್ಚಿಸಿದ್ದ. ಹೃದಯದ ಬಡಿತ ಅದಕ್ಕಿಂತಲೂ ಹೆಚ್ಚಾಗಿತ್ತು ಅವನಲ್ಲಿ. ಅಮ್ಮ ಎಂದು ಕೂಗುತ್ತಲೇ ಒಳಗೆ ಬಂದ. ಮನೆಯೊಳಗಿನ ಗದ್ದಲದ ನಡುವೆ ಅವನ ಸ್ವರ ಯಾರಿಗೂ ಕೇಳಲಿಲ್ಲ. ಅವನಿಗೆ ತನ್ನ ಕೂಗು ತನ್ನ ಅಮ್ಮ ಕೇಳಿಸಿಕೊಂಡಿಲ್ಲ ಎಂಬ ಕೋಪದ ಜೊತೆಗೆ ಬಂದವರು ಯಾರು? ಏನಾಗಬೇಕು ಅವರು ನಮಗೆ ಎಂಬ ಯೋಚನೆಗಳು. ಒಳಗೆ ಧಾವಿಸಿ ಬಂದವನಿಗೆ ಪರಿಚಯವಿರದ ಹಲವಾರು ಮುಖಗಳು ಕಂಡು ತಾಯಿಯರಿಗೆ ಪ್ರಶ್ನಾರ್ಥಕ ನೋಟ ಬೀರಿದ. ವಿಶ್ವಕ್ ಬಂದು ನಿಂತಿದ್ದು ನೋಡಿದ ರಮ್ಯಾ ತಮ್ಮ ಸುತ್ತಲೂ ಇದ್ದವರನ್ನು ಒಂದು ನಿಮಿಷ ಇರಿ ಎಂದು ಹೇಳುತ್ತಾ ಅವನತ್ತ ಬಂದರು. ಅಮ್ಮ ತನ್ನ ಹತ್ತಿರ ಬಂದ ತಕ್ಷಣ ಅವರ ಕೈ ಹಿಡಿದುಕೊಂಡು
ಅಲ್ಲೇ ಇದ್ದ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿ, ಯಾರು ಇವರೆಲ್ಲ ಎಂದು ಕೋಪದಿಂದ ಕೇಳಿದ. ಅದು ವಿಶ್ವಕ್, ಅವರೆಲ್ಲ ಎಂದು ತಡವರಿಸಿದರು ರಮ್ಯಾ. ಅಮ್ಮ, ನೀನೇ ಹೇಳುತ್ತೀಯಾ ಇಲ್ಲ ಬಂದಿರುವವರನ್ನೇ ಕೇಳ ಎಂದ. ಅವನಲ್ಲಿ ತಾಳ್ಮೆ ಕ್ಷಣ ಕ್ಷಣವೂ ಕ್ಷೀಣಿಸುತ್ತಿತ್ತು. ಅವನ ಬಳಿ ಬಂದ ರಮ್ಯಾ ಕೈ ಹಿಡಿದು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು, ವಿಶ್ವಕ್, ನಾನು ನಿನಗೆ ಏನೂ ಹೇಳಬೇಕು, ಆದರೆ ನಾನು ಪೂರ್ಣ ಹೇಳಿ ಮುಗಿಸುವವರೆಗೂ ಮಧ್ಯೆ ಮಾತನಾಡೋದು, ಕೋಪ ಮಾಡಿಕೊಳ್ಳೋದು ಮಾಡಲ್ಲ ಅಂತ ಹೇಳಿದ್ರೆ ಮಾತ್ರ ಹೇಳೋದು ಎಂದರು. ಅವನ ಸ್ವರದಲ್ಲಿ ಇರುವ ಬೇಡಿಕೆಗಿಂತ ಅವರ ಕಣ್ಣಲ್ಲಿದ್ದ ನೋವು ಅವನನ್ನು ಮೌನವಾಗಿಸಿತು. ಕ್ಷಣ ಸುಧಾರಿಸಿಕೊಂಡು, ಸರಿಯಮ್ಮ, ಏನು ಹೇಳು ಎಂದ. ಗುಡ್ ಬೈ ನನ್ನ ಮಗ ಎಂದವರು ಹೇಳಲು ಆರಂಭಿಸಿದರು. ಅದೊಂದು ಊರಿನ ಹಿರಿಯ ಮನೆ ಅಂತ ಹೆಸರು ಪಡೆದಿತ್ತು ಗುತ್ತಿಯ ಮನೆ. ಆ ಮನೆಯವರಿಗೆ ಹಲವಾರು ತಲೆಮಾರು ಕುಳಿತು ತಿಂದರೋ ಕರಗದಷ್ಟು ಆಸ್ತಿ ಇತ್ತು. ಆ ಮನೆಯ ಹಿರಿಯರು ರಾಘವೇಂದ್ರ ರಾಯರು, ಅವರ ಹೆಂಡತಿ ಭಾಗ್ಯಲಕ್ಷ್ಮಿ ಅವರು. ಅವರಿಗೆ 4 ಜನ ಮಕ್ಕಳು. ಹಿರಿಯರು ಸದಾಶಿವರಾವ್, ಎರಡನೆಯವರು ಶಿವರಾಮರಾವ್, ಮೂರನೆಯವರು ಕಾವೇರಿರಾವ್ ಮತ್ತು ಕಡೆಯವರು ತಾರಕರಾಮರಾವ್ ಅವರು. ಮಗನತ್ತ ನೋಡಿದ್ದರು ಒಮ್ಮೆ ರಮ್ಯಾ. ಅವನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದ. ಮತ್ತೆ ಮುಂದುವರಿಸಿದರು ಕಥೆಯನ್ನು. ಸದಾಶಿವರಾವ್ ಅವರಿಗೆ ಮೀನಾಕ್ಷಿ ಅವರೊಂದಿಗೆ ಮದುವೆಯಾಯಿತು. ಅವರಿಗೆ 4 ಮಕ್ಕಳು, ಅರ್ಜುನ್, ಆದರ್ಶ್, ಆನಂದ್ ಹಾಗೂ ಅಮರ್. ಶಿವರಾಮರಾವ್ ಅವರಿಗೆ ಸರಳಾ ಅವರೊಂದಿಗೆ ಮದುವೆಯಾಯಿತು. ಅವರಿಗೆ 3 ಮಕ್ಕಳು, ರಜತ್, ರಂಜನ್ ಹಾಗೂ ರಾಘವ್. ಕಾವೇರಿರಾವ್ ಅವರನ್ನು ನಿರಂಜನ್ ರಾವ್ ಅವರಿಗೆ ಕೊಟ್ಟು ಮದುವೆ ಮಾಡಿದರು. ಅವರಿಗೆ 3 ಮಕ್ಕಳು, ಅವನೀತ್, ಅಂಕುಶ್ ಮತ್ತು ಅಖಿಲ. ಕಡೆಯವರು ತಾರಕರಾಮ್ ರಾವ್. ಅವರಿಗೆ ಸಂಗೀತ ಅವರೊಂದಿಗೆ ಮದುವೆ ಆಯಿತು. ಅವರಿಗೆ 3 ಮಕ್ಕಳು, ಸಂಕರ್ಷ್, ಸಂದೀಪ್ ಮತ್ತು ರಮ್ಯಾ. ಅವರು ಹಾಗೆ ಹೇಳಿದಾಗ ಅವರೆಡೆಗೆ ಒಂದು ಅಚ್ಚರಿಯ ನೋಟ ಬೀರಿದ ವಿಶ್ವಕ್. ಇದು ನಿಜವೇ ಎಂಬಂತೆ. ಹೌದು ಎಂಬಂತೆ ತಲೆ ಆಡಿಸಿದ ಅವರು ಮತ್ತೆ ಮುಂದೆ ಹೇಳಲು ಆರಂಭಿಸಿದರು. ಮನೆಯಲ್ಲಿ ಅಷ್ಟೂ ಜನ ಅಣ್ಣಂದಿಯರಿಗೆ ಒಬ್ಬಳೇ ತಂಗಿಯ ಮೇಲೆ ಅಪಾರವಾದ ಪ್ರೀತಿ. ಹೆಜ್ಜೆ ಇಟ್ಟರೆ ಸವೆಯುವಳೇನು ಎಂಬಂತೆ ಅವಳನ್ನು ಮುಗಿದು ಪ್ರೀತಿ ಕೊಟ್ಟು ಕೊಂಕದಂತೆ ಬೆಳೆಸಿದರು. ಅವಳು ಅಷ್ಟೇ ಅವರೆಲ್ಲರ ಪ್ರೀತಿಯ ಕವಚದಲ್ಲಿ ಬೆಚ್ಚಗೆ ಉಳಿದಿದ್ದಳು. ಹೆಚ್ಚೆನಿಸುವಷ್ಟು ಒಳ್ಳೆಯತನ, ಅಷ್ಟೇ ಧೈರ್ಯ ಇರುವವಳು, ಅಣ್ಣಂದಿಯರ ತರ್ಲೆ ತಂಗೆ, ಮನೆಯ ಎಲ್ಲರ ಜೀವ ಅವಳು. ಅವಳ ನಗು, ಪಟಪಟನೆ ಆಡುವ ಮಾತು ಎಲ್ಲರನ್ನೂ ಸೆಳೆಯುತ್ತಿತ್ತು. ದಿನಗಳು ಬಹಳ ಬೇಗ ವರ್ಷಗಳಾದವು. ರಮ್ಯಾ ತನ್ನ ಡಿಗ್ರಿ ಮುಗಿಸಿದ ಸಮಯ. ಅಷ್ಟರಲ್ಲಿ ಅರ್ಜುನ್, ಆದರ್ಶ್, ಆನಂದ್, ಅಮರ್ ಅವರಿಗೆ ಮದುವೆಯಾಯಿತು. ಅವರ ಕುಟುಂಬಗಳು ಬೆಳೆದಿದ್ದವು. ಆಗ ಶುರುವಾಯಿತು ರಮ್ಯಾ ಮದುವೆಯ ವಿಷಯ. ಆಗ ರಮ್ಯಾ ತನ್ನ ಮಾಸ್ಟರ್ಸ್ ಮುಗಿಯವರೆಗೆ ಮದುವೆ ಆಗಲ್ಲ ಎಂದು ಹೇಳಿದ್ದಳು. ಈ ನಡುವೆ ಅವಳನ್ನು ಮೆಚ್ಚಿದ್ದ ಅವಳ ಅತ್ತೆಯ ಮಗ ಅಂಕುಶ್. ಅವನೀತಿಗೆ ಆಗಲೇ ಮದುವೆ ಆಗಿತ್ತು. ಅಂಕುಶ್ ಈ ವಿಷಯವನ್ನು ತನ್ನ ಅಮ್ಮ ಅಪ್ಪನ ಮುಂದೆ ಹೇಳಿರಲಿಲ್ಲ. ಸಮಯ ಬಂದಾಗ ಹೇಳಿದರೆ ಆಯಿತು ಅಂತ. ಆದರೆ ಅವನು ತನ್ನ ಪ್ರೇಮ ನಿವೇದನೆ ರಮ್ಯಾಳೊಂದಿಗೆ ಮಾಡಿದ್ದ. ಅದಕ್ಕೆ ಉತ್ತರ ಹೇಳಲು ಸಮಯ ತೆಗೆದುಕೊಂಡಿದ್ದ ರಮ್ಯಾ ನಂತರ ಒಪ್ಪಿಗೆ ತಿಳಿಸಿದ್ದಳು. ಇದರ ನಡುವೆ ಅಖಿಲಾಗೆ ಈ ವಿಷಯ ಅದು ಹೇಗೋ ತಿಳಿದು ಹೋಯಿತು. ಅವಳು ಹೇಗಾದರೂ ಸರಿ ರಜತ್ನ ಮದುವೆ ಮಾಡಿಕೊಳ್ಳಲೇಬೇಕು ಅಂತ ಬಯಸಿದ್ದಳು. ಅವಳು ಹಲವಾರು ಬಾರಿ ಅವನ ಹತ್ತಿರ ತನ್ನ ಭಾವನೆಗಳನ್ನು ಹೇಳಿಕೊಂಡಿದ್ದಳು. ಆದರೆ ಅವನು ಅದಕ್ಕೆ ಒಪ್ಪಿರಲಿಲ್ಲ. ಅವನು ತನ್ನ ಮಾವನ ಮಗಳನ್ನು ಪ್ರೀತಿಸುತ್ತಿದ್ದ. ಆದರೆ ಅಖಿಲಾಗೆ ರಜತ್ನ ನಿರಾಕರಣೆ ಕೆರಳಿಸಿತ್ತು. ಕೋಪದಿಂದ ಹಲ್ಲು ಕಚ್ಚಿದ್ದ ಅವಳು ಸಮಯ ಸಿಕ್ಕಾಗ ಅವನನ್ನು ಪಡೆಯಲು ಹೊಂಚು ಹಾಕಿ ಕಾಯುತ್ತಲೇ ಇದ್ದಳು. ರಮ್ಯಾ ಮತ್ತು ಅಂಕುಶ್ ಆಗಾಗ ಹೊರಗೆ ಭೇಟಿಯಾಗಿ ತಮ್ಮ ಸಮಯ ಕಳೆಯುತ್ತಿದ್ದರು. ಒಮ್ಮೆ ಅವರನ್ನು ಒಟ್ಟಿಗೆ ನೋಡಿದ ಅಖಿಲ ವ್ಯಂಗ್ಯದ ಮುಖ ಮಾಡಿ, ರಜತ್, ನಿನ್ನ ಪಡೆಯೋಕೆ ಒಳ್ಳೆಯ ದಾಳ ಸಿಕ್ಕಿದೆ ನನಗೆ. ಇದರ ಉಪಯೋಗ ಸರಿಯಾಗಿ ಪಡೆಯದಿದ್ದರೆ ಹೇಗೆ ನಾನು ಎಂದು ಹೋದವಳ ತಲೆಯಲ್ಲಿ ಕೇವಲ ಅಂಕುಶ್ ಮತ್ತು ರಮ್ಯಾ ತುಂಬಿ ಹೋಗಿದ್ದರು. ಇನ್ನೇನು ರಮ್ಯಾ ರಜೆಯಲ್ಲಿ ಊರಿಗೆ ಹೋಗಬೇಕು ಎನ್ನುವಾಗ ಅಖಿಲ ತನ್ನ ಮಾತಿನಿಂದಲೇ ಅವಳನ್ನು ಕಟ್ಟಿಹಾಕಿ ಸ್ಟಾರ್ ಹೋಟೆಲ್ ಒಂದಕ್ಕೆ ಟ್ರೀಟ್ ಕೊಡುವೆ ಎಂದು ಕರೆದುಕೊಂಡು ಹೋದಳು. ಓದದ್ದು ಅಲ್ಲಿ ತಿಂದದ್ದು ಅಷ್ಟೇ ನೆನಪು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಅವಳ ಪರಿಸ್ಥಿತಿ ಅವಳನ್ನು ಗರಬಡಿಸಿತ್ತು. ಅವಳ ಶೀಲ ಹರಣವಾಗಿ ಹೋಗಿತ್ತು.
ಅದಕ್ಕೆ ಯಾರು ಕಾರಣ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಅದೆಷ್ಟು ಹತ್ತಳೋ ಗೋಳಾಡಿದಳೋ ತಿಳಿಯದು. ಇಡೀ ದಿನ ಹತ್ತು ಸಾಕಾಗಿ ಏನೂ ತಿನ್ನಲು ಮನಸ್ಸು ಬಾರದೆ ಕಳೆದುಕೊಂಡ ತನ್ನ ಶೀಲದ ಬಗ್ಗೆ ಯೋಚಿಸಿ ಕಂಗೆಟ್ಟು ಅಲ್ಲಿಂದ ಹೊರಟು ಹೋದಳು. ಹೋಗುವ ಮುನ್ನ ತನ್ನ ಈ ಸ್ಥಿತಿಗೆ ಯಾರು ಕಾರಣ ಎಂದು ತಿಳಿಯಲು ಸಹಾಯ ಕೋರಿಯೇ ಹೋದಳು. ಅದರಲ್ಲೂ ತನ್ನನ್ನು ಕರೆದುಕೊಂಡು ಅಲ್ಲಿಗೆ ಬಂದ ಅಖಿಲ ಎಲ್ಲಿಯೂ ಕಾಣುತ್ತಿಲ್ಲ. ಇದಕ್ಕೆಲ್ಲ ಅವಳೇ ಕಾರಣನೇ ಎನ್ನುವ ಆಲೋಚನೆ ಅವಳ ಮನಸ್ಸನ್ನು ಚೂರಾಗಿಸಿತ್ತು. ತನ್ನ ಪರಿಸ್ಥಿತಿ ಅವಳು ಯಾರಿಗಾದರೂ ತಿಳಿಸಿ ಹೇಳಲು ಆಗದಂತಹ ಪರಿಸ್ಥಿತಿ ಅವಳದ್ದು. ಒಳಗೊಳಗೆ ದುಃಖ ನುಂಗಿ ಮತ್ತೆ ಯಾರಿಗೂ ಅನುಮಾನ ಬಾರದಂತೆ ಎಂದಿನಂತೆ ಇರಲು ಪ್ರಯಾಸ ಪಡುತ್ತಿದ್ದಳು. ಅವಳ ಮನಸ್ಸು ಸ್ವಲ್ಪ ಅರಿವಾಗಿದ್ದು ಮೊದಲು ರಜತ್ಗೆಯೇ. ಏನಾಗಿದೆ ನನ್ನ ಪುಟ್ಟ ತಂಗಿಗೆ? ಏನಾದರೂ ಇದ್ದರೆ ನನ್ನ ಹತ್ತಿರ ಹೇಳಮ್ಮ. ಏಕೆ ಇಷ್ಟೊಂದು ಸಪ್ಪಗಿದ್ದೀಯಾ? ನನ್ನ ಹತ್ತಿರ ಹೇಳಮ್ಮ. ಏನೂ ಇಲ್ಲ ಬಿಡಣ್ಣ. ಮತ್ತೆ ಅಜ್ಜಿ ತಾತನ ಹತ್ತಿರ ನಿನ್ನ ಹಾಗೂ ಅತ್ತಿಗೆ ಪ್ರೀತಿಯ ಬಗ್ಗೆ ಹೇಳು. ನಿನಗೆ ನೀವಿಬ್ಬರು ಬಹಳ ಬಹಳ ಇಷ್ಟ. ಹೇಳು ಅಣ್ಣ ಪ್ಲೀಸ್. ಸರಿ ಹೇಳುತ್ತೀನಿ ಬಿಡು ಅಮ್ಮು ಪುಟ್ಟ. ಆದರೂ ಕೆಲವು ದಿನಗಳಿಂದ ಬಹಳ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಅನಿಸುತ್ತೆ ನನಗೆ. ಏನು ಅಂತ ಹೇಳು. ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೊಂದು ಪರಿಹಾರ ಹುಡುಕೋಣ. ಆ ತರಹ ಏನೂ ಇಲ್ಲ ಅಣ್ಣ. ಏನಾದರೂ ಇದ್ದರೆ ನಿನ್ನ ಹತ್ತಿರಾನೇ ಹೇಳುತ್ತೀನಿ ನಾನು. ಸರಿ ಅಮ್ಮು ಪುಟ್ಟ ಎಂದು ಅವಳ ತಲೆ ಸವರಿ ಹೋದ ರಜತ್. ಅಖಿಲನ್ನ ಆ ಬಗ್ಗೆ ಕೇಳಿದರೆ ನಾವ್ಯಾವಾಗ ಮೀಟ್ ಆಗಿದ್ವಿ? ಯಾವಾಗ ಹೋಟೆಲ್ಗೆ ಹೋಗಿದ್ವಿ? ನಾವು ಮೀಟ್ ಆಗಿರೋದೇ ಇವತ್ತು. ನಿನಗೆಲ್ಲೋ ಭ್ರಾಂತು ಕಣೆ ಅಂತ ಕಡಾಖಂಡಿತವಾಗಿ ಹೇಳಿದಾಗ ರಮ್ಯಾಗೆ ತಲೆ ತಿರುಗಿ ಹೋಗಿತ್ತು. ಇದು ಹೇಗೆ ಸಾಧ್ಯ? ನಾನು ಕನಸು ಕಂಡಿನೇ? ಇಲ್ಲ. ಮತ್ತೇನೋ ಯೋಚನೆ ಬಂದಾಗ ನೇರವಾಗಿ ಗೈನಕಾಲಜಿಸ್ಟ್ ಹತ್ತಿರ ತನ್ನ ವರ್ಜಿನಿಟಿ ಚೆಕ್ ಮಾಡಲು ಕೇಳಿಕೊಂಡಾಗ ಮೊದಲು ಅವರು ಒಪ್ಪಲಿಲ್ಲ. ಬಹಳ ಅವರಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿ ಪರೀಕ್ಷೆ ಮಾಡಿದರು. ರಿಪೋರ್ಟ್ ಬರುವವರೆಗೆ ಕೂತಲ್ಲಿ ಕೂರಲೂ ಆಗದೆ ನಿಲ್ಲಲೂ ಆಗದೆ ಅನುಭವಿಸಿದ ಮಾನಸಿಕ ಒತ್ತಡ ಹೇಳಲ ಸಾಧ್ಯ. ಸುಲಭ ಸಂತೋಷದಿಂದ ಮನೆಯವರ ಪ್ರೀತಿಯಲ್ಲಿ ಕಳೆಯುತ್ತಿದ್ದ ಜೀವನಕ್ಕೆ ಒಮ್ಮಿಂದೊಮ್ಮೆಲೆ ಬೆಂಕಿ ಇಟ್ಟಂತೆ ಆಗಿತ್ತು. ನೆಮ್ಮದಿ ನನ್ನಿಂದ ಮುನಿಸಿಕೊಂಡು ಲಕ್ಷಾಂತರ ಮೈಲು ದೂರ ಸರಿದಿತ್ತು. ಹತಾಶೆ ದುಃಖಕ್ಕಿಂತ ನನ್ನ ಮನದ ದಿಗಿಲು ಮೆರೆಮೀರಿತ್ತು. ಡಾಕ್ಟರ್ ಕರೆದಾಗ ಅವರ ಮುಂದೆ ಕೂತವಳ ದೇಹ ಕಂಪನಕ್ಕೆ ಸಣ್ಣದಾಗಿ ಜೂಗರಿಸುತ್ತಿತ್ತು. ತಡವರಿಸುತ್ತಾ ಹೆಜ್ಜೆ ಇಟ್ಟು ಅವರ ಮುಂದೆ ಕಣ್ಣು ತುಂಬಿ ಕುಳಿತಿದ್ದಳು ಅವಳು. ಡಾಕ್ಟರ್ ಅವಳನ್ನು ನೋಡಿ ಬಹಳ ಮರಗಿದ್ದರು. ಎಂತಹ ಅನ್ಯಾಯವಾಗಿದೆ ಈ ಹುಡುಗಿಗೆ. ಛೇ, ಯಾರು ಇವಳ ಮೇಲೆ ದ್ವೇಷ ಸಾಧಿಸಿದರೋ? ರಮ್ಯಾ, ತಗೋಮ, ಇದು ನಿನ್ನ ರಿಪೋರ್ಟ್ ಎಂದು ಅವಳ ಕೈಗಿಟ್ಟರು. ನಡುಗುವ ಕೈಗಳಿಂದ ಅದನ್ನು ತೆಗೆದುಕೊಂಡು, ಡಾಕ್ಟರ್, ಅದನ್ನು ನೋಡುವ ಧೈರ್ಯ ನನಗಿಲ್ಲ, ನೀವೇ ಹೇಳಿಬಿಡಿ ಎಂದವಳ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ನೋಡಮ್ಮ ರಮ್ಯಾ, ನೀನು ನಡೆದ ಎಲ್ಲ ವಿಷಯ ನನಗೆ ತಿಳಿಸಿದ್ದೀಯಾ. ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಹೇಳೋದು ಕೇಳು. ನೀನು ವರ್ಜಿನ್ ಅಲ್ಲ. ಹಾಗೆಯೇ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ನಿನಗೆ. ನೀನೀಗ 6 ವಾರಗಳ ಗರ್ಭಿಣಿ ಕೂಡ ಎಂದಾಗ ಅದನ್ನು ಕೇಳಿದ ರಮ್ಯಾ ಪ್ರಜ್ಞೆ ತಪ್ಪಿ ಉರುಳಿದಳು. ಡಾಕ್ಟರ್ ಅವಳನ್ನು ಅಲ್ಲಿಯೇ ಬೆಡ್ ಮೇಲೆ ಮಲಗಿಸಿ ಅವಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಅವಳು ಎಚ್ಚರವಾಗುವುದನ್ನು ಕಾಯುತ್ತಾ ಇದ್ದರು. ಆ ಹುಡುಗಿಯ ಪರಿಸ್ಥಿತಿ ನೋಡಿ ಅವರಿಗೂ ವಿಪರೀತ ಗೊಂದಲ ಆಗಿತ್ತು. ಪಾಪಿಗಳು, ಯಾರು ಹೀಗೆ ಮಾಡಿದ್ದಾರೆ? ಈ ಹುಡುಗಿಯ ಸುಂದರ ಭವಿಷ್ಯವನ್ನು ಹೊಸಕಿ ಹಾಕಿದ್ದಾರಲ್ಲ. ಸಾಲದ್ದಕ್ಕೆ ಸಮಾಜ ಹೊಲಸುಬಾಯಿಗೆ ಇವಳು ಶಾಶ್ವತವಾಗಿ ಆಹಾರವಾದಳಲ್ಲ. ಮುಂದೆ ಇವಳ ಬದುಕು ನರಕವೇ ಸರಿ. ಜೊತೆಗೆ ಮಗುವೊಂದರ ಜವಾಬ್ದಾರಿ ಬೇರೆ. ಏನು ಮಾಡುವಳೋ, ಹೇಗೆ ಎದುರಿಸುವಳೋ ಎಂಬ ಚಿಂತೆ ಅವರಿಗೆ. ಎಚ್ಚರವಾದಾಗ ಏನು ಮಾಡಲಿ ಮುಂದೆ? ತನ್ನ ಕುಟುಂಬದ ಪ್ರತಿ ಸದಸ್ಯರ ಮುಖ ಕಣ್ಣ ಮುಂದೆ ಬಂದು ಹೋದವು. ಊರಿನಲ್ಲಿ ಇರುವ ಕುಟುಂಬದ ಗೌರವ, ಅವರ ಮರ್ಯಾದೆ, ತನ್ನಿಂದ ಈಗ ಎಲ್ಲವೂ ಹಾಳಾಗುತ್ತದೆ. ಏನು ಮಾಡಲಿ? ಯಾರು ನನ್ನ ಈ ಪರಿಸ್ಥಿತಿಗೆ ಕಾರಣ? ಅಖಿಲ ನನ್ನ ಭ್ರಮೆ ಎನ್ನುತ್ತಾಳೆ. ಆದರೆ ನಾನೀಗ ಗರ್ಭಿಣಿ ಅಂದ ಮೇಲೆ ಇದು ಭ್ರಾಂತಲ್ಲ, ಸತ್ಯ ತಾನೇ? ಅಯ್ಯೋ ದೇವರೇ, ಏನು ಮಾಡಲಿ? ಮುಂದೆ ಎಲ್ಲಿಗೆ ಹೋಗಲಿ? ಅನಾಯಾಸವಾಗಿ ಕೈ ತನ್ನ ಹೊಟ್ಟೆಯನ್ನು ಸವರಿತ್ತು. ಏನೂ ಅರಿಯದ ಈ ಕಂದನ ತಪ್ಪಾದರೂ ಏನು ಇದರಲ್ಲಿ? ಇದನ್ನು ನಾನು ಸಹಿಸುವುದಿಲ್ಲ. ನಾನು ಮನೆಯಿಂದ, ಮನೆಯವರಿಂದ, ಊರಿನಿಂದ ದೂರ, ಬಹಳ ದೂರ ಹೋಗಿ ಬಿಡಬೇಕು.
ಬಹಳ ಕಷ್ಟಪಟ್ಟು ಡಾಕ್ಟರ್ನ ಒಪ್ಪಿಸಿ ತನ್ನ ಸಾವೊಂದು ಆಕ್ಸಿಡೆಂಟ್ನಲ್ಲಿ ಆಗಿರುವಂತೆ ಮಾಡಿ ತನ್ನ ಕಡೆಯ ಆಸೆ ಎಂಬಂತೆ ರಜತ್ ಮದುವೆ ಅವನು ಪ್ರೀತಿಸುವ ಅವನ ಮಾವನ ಮಗಳೊಂದಿಗೆ ಮಾಡಬೇಕು ಅಂತ ತಿಳಿಸಿ ಮನೆಯವರಿಗೆ ಎಂದು ತಿಳಿಸಲು ಡಾಕ್ಟರ್ ಅದೇ ರೀತಿಯಲ್ಲಿ ಮಾಡಿದರು. ಮನೆಯವರ ಗೋಳು ಗಗನವನ್ನು ಮುಟ್ಟಿತ್ತು. ಮನೆಯ ಜೀವ, ಒಬ್ಬಳೆ ಮುದ್ದಿನ ಮಗಳು ಇಂದು ಇಲ್ಲ. ಇದು ನಮ್ಮ ಮನೆತನಕ್ಕೆ ಬಂದು ಎರಗಿದ ಶಾಪ ಎಂದು ನಲಗಿ ಹೋದರು. ಅವಳ ಅಂತಿಮ ಕಾರ್ಯಗಳು ನಡೆದು ಕೆಲವೇ ದಿನಗಳಲ್ಲಿ ರಜತ್ ಮದುವೆ ಅವಳ ಆಸೆಯಂತೆ ಅವನ ಮಾವನ ಮಗಳೊಂದಿಗೆ ನಡೆಯಿತು. ಅದನ್ನು ತಪ್ಪಿಸಲು ಅಖಿಲ ಬಹಳ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಛೇ, ಆ ರಮ್ಯಾನ ಬಲಿಪಶು ಮಾಡಿದರೋ ನನ್ನ ಆಸೆ ಈಡೇರಲಿಲ್ಲ. ಹೇಗಾದರೂ ಸರಿ, ರಜತ್ ನನ್ನವನಾಗಲೇಬೇಕು ಎಂದು ಕೋಪದಿಂದ ಅಲ್ಲಿಂದ ಹೊರಟವಳು ಅವನ ಹೆಂಡತಿಯನ್ನು ಸಾಯಿಸುವ ಯೋಜನೆ ಮಾಡಿದ್ದಳು. ಆಗದೇ ಹೋಯಿತು. ಆದರೆ ಅವಳಿಗೆ ಬೀಳಬೇಕಾದ ಹೊಡೆತ ಇವಳ ತಲೆಗೆ ಬಲವಾಗಿ ಬಿದ್ದು ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರಿದಳು. ಇತ್ತ ನಾನು ಡಾಕ್ಟರ್ ಸಹಾಯದಿಂದ 9 ತಿಂಗಳು ಕಳೆದು ಹೆರಿಗೆ ಆಗಿ ಒಂದು ಗಂಡು ಮಗು ಹುಟ್ಟಿತು. ನಂತರ ಅದೇ ಡಾಕ್ಟರ್ ನನಗೆ ನನ್ನ ಓದು ಮುಗಿಸಿ ಮುಂದೆ PhD ಮಾಡಲು ಸಹಾಯ ಮಾಡಿದರು. ಅವರು ಅವಳನ್ನು ಮತ್ತು ಮಗುವನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡರು. ನಂತರ ಕೆಲಸಕ್ಕೆ ಸೇರಿದ ಕಾಲೇಜು ಅವಳಿಗೆ ತನಗಾಗಿ ಒಂದು ಹೊಸ ಧೈರ್ಯ ಇರಬೇಕು ಎಂಬ ಆಲೋಚನೆ ಬಂದಾಗ ಅವಳದೇ ಒಂದು ಎಜುಕೇಷನ್ ಸೊಸೈಟಿ ಮಾಡಲು ಅಂದಿನಿಂದಲೇ ತಯಾರಿ ಆರಂಭವಾಯಿತು. ಎಲ್ಲರೂ ಬಹಳ ನೆನಪಿಗೆ ಬರುತ್ತಿದ್ದರು. ಅದರಲ್ಲೂ ಅಂಕುಶ್ ನೆನಪು ಕಾಡುತ್ತಿತ್ತು. ಎಲ್ಲರೂ ಹೇಗಿದ್ದಾರೋ ಏನೋ, ಅವರ ದೃಷ್ಟಿಯಲ್ಲಿ ನಾನು ಸತ್ತು ಹೋದವಳು ಎಂದು ಕಣ್ಣೀರು ಸುರಿಸುವಾಗ ಆ ಮಗು ಅಮ್ಮನ ಕಣ್ಣೀರನ್ನು ತನ್ನ ಪುಟ್ಟ ಕೈಗಳಿಂದ ಒರೆಸುತ್ತಿತ್ತು. ಅವನೇ ಅವಳ ಜೀವನದ ಧೈರ್ಯವಾಗಿದ್ದನಲ್ಲ. ಅವನಿಗಾಗಿ ಅವಳು ಎಲ್ಲ ನೋವನ್ನು ಮೆಟ್ಟಿ ನಿಲ್ಲುತ್ತಿದ್ದಳು. ಊರಿನಿಂದ ಬಹಳ ದೂರ ಬಂದು ನೆಲೆಸಿದ್ದಳು ಅವಳು. ಸಹಾಯ ಮಾಡಿದ ಡಾಕ್ಟರ್ ಅವಳನ್ನು ತಮ್ಮ ಮಗಳೆಂದೇ ತಿಳಿದು ಒಂದಷ್ಟು ಆಸ್ತಿಯನ್ನು ಅವಳಿಗೆ ಹಾಗೂ ಮಗುವಿಗೆ ಕೊಟ್ಟರು. ಕೆಲವು ವರ್ಷಗಳ ನಂತರ ಅವರ ಮಕ್ಕಳೊಂದಿಗೆ ವಿದೇಶದಲ್ಲಿ ಹೋಗಿ ನೆಲೆಸಿದರು. ಅವರು ಇರುವಷ್ಟು ಕಾಲ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದರು. ಅವರೂ ಕೂಡ ವಿಧಿವಶರಾದಾಗ ಅವಳಿಗೆ ಪ್ರಪಂಚದಲ್ಲಿ ತನ್ನದು ಅಂತ ಉಳಿದಿದ್ದು ಅವಳ ಮಗ ಒಬ್ಬನೇ. ಅತ್ತ ಅಖಿಲ ಸಾಯುವ ಮುನ್ನ ತಾನು ರಮ್ಯಾಗೆ ಮಾಡಿದ ಮೋಸದ ಬಗ್ಗೆ ಹೇಳಿ ಎಲ್ಲರಲ್ಲಿ ಕ್ಷಮೆ ಬೇಡಿ ಸತ್ತು ಹೋದಳು. ಅಂಕುಶ್ ತಂಗಿ ಮಾಡಿದ ಮೋಸಕ್ಕೆ ಬಲಿಯಾದ ತನ್ನ ಪ್ರೀತಿಯನ್ನು ನೆನೆದು ಕಣ್ಣೀರಿಟ್ಟರು. ಏನು ಮಾಡುವುದು ಸಾಧ್ಯವಿತ್ತು? ರಮ್ಯಾ ಸತ್ತು ಹೋದಳು. ಇವಳು ಕೂಡ ಹೀಗೆ ಮೋಸ ಮಾಡಿ ಸತ್ತು ಹೋದಳು. ಮನೆಯ 2 ಹೆಣ್ಣು ಮಕ್ಕಳು ಈ ರೀತಿಯ ದುರಂತದ ಸಾವಿಗೆ ಒಳಗಾದರು, ತೀರಿಕೊಂಡರು. ಅಂಕುಶ್ ತನ್ನ ಪ್ರೀತಿಯ ನೆನಪಲ್ಲಿ ಮದುವೆಯಾಗದೆ ಉಳಿದು ಹೋದರು. ಈ ಕೊರಗಿನಲ್ಲಿ ಅಜ್ಜಿ ತಾತ ಎಂದು ತಮ್ಮ ಮಾತು ನಿಲ್ಲಿಸಿದರು ರಮ್ಯಾ. ಅಮ್ಮ, ಇಷ್ಟು ಹೊತ್ತು ನೀನು ಹೇಳಿದ ಕತೆ ನಿನ್ನದೇ ಅಲ್ವಾ? ಈಗ ಅಖಿಲ ಬದುಕಿರಬೇಕಿತ್ತು. ಅವಳಿಗೆ ನನ್ನ ಕೈಯಾರೆ ಸಾವು ಕೊಡುತ್ತಿದ್ದೆ ಎಂದು ಕೋಪದಿಂದ ಹೇಳಿದ ವಿಶ್ವಕ್. ಮತ್ತೆ ನನ್ನ ತಂದೆ ಯಾರು ಅಂತ ಆ ಅಖಿಲಾಗೆ ಗೊತ್ತಿತ್ತು ಅಲ್ವಾ? ಅದನ್ನು ಹೇಳಲಿಲ್ವಾ ಅವಳು ಸಾಯುವ ಮೊದಲು? ಮತ್ತೆ ಈಗ ಬಂದಿರೋರು ನಿನ್ನ ತವರಿನವರು ಅಲ್ವಾ? ಅವರಿಗೆ ನಮ್ಮ ವಿಷಯ ಹೇಗೆ ತಿಳಿಯಿತು ಎಂದ. ವಿಶು, ಅದು ಗೊತ್ತಾಗಿದ್ದು ನಿನ್ನಿಂದಲೇ ಮಗನೇ ಎಂದರು ರಮ್ಯಾ. ನನ್ನಿಂದಾನಾ? ಹೇಗೆ ಅಮ್ಮ? ಬಹಳ ಆಶ್ಚರ್ಯ ಆಗಿದೆ ನನಗೆ, ಹೇಳಮ್ಮ ಎಂದ. ವಿಶು, ಅವತ್ತು ನೀನು ನನ್ನ ತೋರಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಅಲ್ವಾ? ಅಲ್ಲಿಗೆ ನಮ್ಮ ದೊಡ್ಡಣ್ಣ ಅರ್ಜುನ್ ತನ್ನ ಹೆಂಡತಿಗೆ ತೋರಿಸಲು ಬಂದವನು ನನ್ನ ನೋಡಿ ಆಶ್ಚರ್ಯಪಟ್ಟು ನನ್ನ ಬಗ್ಗೆ ವಿಚಾರಿಸಿ ಊರಿಗೆ ಹೋಗಿ ಎಲ್ಲರಿಗೂ ವಿಷಯ ತಿಳಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ ಎಂದರು ರಮ್ಯಾ. ಅಷ್ಟರಲ್ಲಿ ಅವರಿದ್ದ ರೂಮಿಗೆ ಎಲ್ಲರೂ ಬಂದರು. ಅಮ್ಮ ಪುಟ್ಟ, ಇವನು ಎಂದರು ರಜತ್. ನನ್ನ ಮಗ ಅಣ್ಣ, ವಿಶ್ವಕ್ ಅಂತ ಅವನ ಹೆಸರು. ವಿಶು, ಇವರೆಲ್ಲ ನನ್ನ ತವರಿನವರು. ದೊಡ್ಡಪ್ಪ ದೊಡ್ಡಮ್ಮಂದಿರು, ಅತ್ತೆ ಮಾವ, ಅಣ್ಣಂದಿರು ಅತ್ತಿಯರು. ಇವರು ಮಾವನ ಮಕ್ಕಳು ಎಂದು ಪರಿಚಯ ಮಾಡಿಕೊಟ್ಟರು ಮಗನಿಗೆ. ಅವರೆಲ್ಲರನ್ನೂ ನೋಡಿ ಒಂದು ಸಣ್ಣ ನಗೆ ಬೀರಿ ಅಮ್ಮನ ಕೈ ಹಿಡಿದು ಮೆಲ್ಲಗೆ ನನ್ನ ತಂದೆ ಯಾರು ಅಮ್ಮ ಎಂದ. ಆಗ ಒಬ್ಬರು ಮುಂದೆ ಬಂದು, ವಿಶ್ವಕ್, ನಾನು ಅಂಕುಶ್ ರಾವ್. ನಿನ್ನ ಅಮ್ಮ ನನ್ನ ಪ್ರೀತಿ. ನೀನು ನನ್ನ ಮತ್ತು ಅವಳ ಪ್ರೀತಿಯ ಕುಡಿಕಣೋ. ನಮ್ಮ ಜೀವನದಲ್ಲಿ ಆಟ ಆಡಿದ ಅಖಿಲ ಸತ್ತು ಹೋದಳು. ಆದರೆ ನಾನು ರಮ್ಯಾ ಇಲ್ಲ ಅಂತ ಅದೇ ನೋವಿನಲ್ಲೇ ಜೀವನ ಕಳೆದೆ. ಇವಳು ಬದುಕಿರಬಹುದು ಎನ್ನುವ
ಸಣ್ಣ ಕಲ್ಪನೆಯೂ ಸಹ ಯಾರಿಗೂ ಇರಲಿಲ್ಲ. ಅವಳು ಊರಿನಲ್ಲಿ ಮನೆಯವರ ಗೌರವ ಕಾಪಾಡಲು ಬದುಕಿಯೂ ಸತ್ತಳು. ಅವಳು ಇವಳ ಜೀವನವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಅವಳು ಸತ್ತು ನಮ್ಮನ್ನು ಜೀವಂತವಾಗಿ ನೆರಳು ಬಿಟ್ಟು ಹೋದಳು. ಅರ್ಜುನ್ ಬಂದು ಇವಳ ಬಗ್ಗೆ ಹೇಳಿದಾಗ ನಮಗೆ ಏನೋ ಅದ್ಭುತ ನಮ್ಮ ಕಣ್ಣ ಮುಂದೆ ಘಟಿಸಿದಂತಹ ಭಾವನೆ. ಎಲ್ಲರೂ ನಿಮಗಾಗಿ ಓಡೋಡಿ ಬಂದ್ವಿ. ಇನ್ನೂ ಮುಖ್ಯವಾಗಿ ಹೇಳಬೇಕಿರುವುದು ಏನೆಂದರೆ, ಅದು ನಿನ್ನ ತಂದೆ ಬೇರೆ ಯಾರೂ ಅಲ್ಲ ಕಣೋ, ಆ ನಟದೃಷ್ಟ ನಾನೇ. ನನ್ನ ತಂಗಿ ನನ್ನನ್ನೇ ಯಾಮಾರಿಸಿದಳು. ಅವಳ ಮೇಲಿನ ಮಮತೆ ಅವಳನ್ನು ಅನುಮಾನಿಸಲು ಬಿಡಲಿಲ್ಲ. ನನ್ನ ಅನುಮಾನಕ್ಕೆ ಏನೇನೋ ಉತ್ತರ ಕೊಟ್ಟು ನಂಬಿಸಿ ಬಿಟ್ಟಳು ಪಾಪಿ ಎಂದು ಕುಸಿದು ಕೂತ ಅವರು ಕೈ ಮುಗಿದು, ರಮ್ಯಾ, ನೀನು ಮತ್ತು ವಿಶ್ವಕ್ ನನ್ನ ಕ್ಷಮಿಸಿಬಿಡಿ. ನಿಮ್ಮ ಅಪರಾಧಿ ನಾನು. ಅದಕ್ಕೆ ಏನು ಶಿಕ್ಷೆ ಕೊಟ್ಟರೂ ನನಗೆ ಒಪ್ಪಿಗೆ ಇದೆ. ನಗುನಗುತ್ತಲೇ ಅನುಭವಿಸುತ್ತೀನಿ. ಇಷ್ಟು ದಿನ ವಿನಾಕಾರಣ ದುಃಖಪಟ್ಟಿದ್ದೀನಿ. ಈಗ ಸಂತೋಷ ಪಡುತ್ತೇನೆ ಎಂದರು. ರಮ್ಯಾ ಮತ್ತು ವಿಶ್ವಕ್ ಅವರ ಮಾತು ಕೇಳಿ ಕಣ್ಣೀರಾಗಿದ್ದರು. ಅವರಿಗೂ ಆಶ್ಚರ್ಯ ಆಗಿತ್ತು ಅವರು ಹೇಳಿದ್ದನ್ನು ಕೇಳಿ. ದೇವರಿಗೆ ಕೈ ಮುಗಿದು, ರಮ್ಯಾ, ಸದ್ಯ ನನ್ನ ಮಗನ ತಂದೆ ಯಾರು ಅಂತ ಗೊತ್ತಾಯಿತು. ಇನ್ನು ನನಗೆ ಏನಾದರೂ ಚಿಂತೆ ಇಲ್ಲ ಎಂದಾಗ ಅವರ ಮಾತು ಕೇಳಿ ಒಂದು ಕಡೆಯಿಂದ ವಿಶ್ವಕ್ ಹಾಗೂ ಮತ್ತೊಂದು ಕಡೆಯಿಂದ ಅಂಕುಶ್ ಅವರನ್ನು ಅಪ್ಪಿಕೊಂಡು, ನೋಡು ರಮ್ಯಾ, ಹಾಗೆಲ್ಲ ಹೇಳಬೇಡ ಕಣೆ. ಆ ಕೆಲವು ವರ್ಷಗಳ ನಿನ್ನ ಪ್ರೀತಿ ನನ್ನನ್ನು ಇನ್ನೂ ಜೀವಂತವಾಗಿ ಇರಿಸಿದೆ. ನನ್ನ ಮನಸ್ಸು ಮತ್ತು ಚಿತ್ತವನ್ನು ಸೆಳೆದವಳು ನೀನು. ಇನ್ನು ನಾವು ಖುಷಿಯಿಂದ ಬಾಳಬೇಕು. ನಾನು ಇಷ್ಟು ವರ್ಷ ಕೊಡದ ತಂದೆಯ ಪ್ರೀತಿಯನ್ನು ನನ್ನ ಮಗನಿಗೆ ಕೊಡಬೇಕು. ಅವನಿಗೆ ಮದುವೆ ಮಾಡಬೇಕು. ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕು. ಎಲ್ಲವುದಕ್ಕಿಂತಲೂ ಮೊದಲು ನಿನ್ನನ್ನು ಬಹಳ ಬಹಳ ಪ್ರೀತಿಸಬೇಕು. ಪ್ರೀತಿಯಿಂದ ನೋಡಿಕೊಳ್ಳಬೇಕು. ನೀನು ಇಷ್ಟಪಡುವ ಎಲ್ಲವನ್ನೂ ಮಾಡಬೇಕು ನಾನು. ವಿಶು ಮಗನೇ, ಈಗಲೂ ನಿಮ್ಮಮ್ಮ ಅಂದು ನೋಡಿದಂತೆ ಇದ್ದಾಳೆ ಕಣೋ ಎಂದರು ತಮಗಿಂತ ಎತ್ತರ ಇರುವ ಮಗನಿಗೆ. ಆಗ ರಜತ್ ಮುಂದೆ ಬಂದು, ಭಾವ, ಮೊದಲು ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಿ. ನಿಮ್ಮಿಬ್ಬರ ಮದುವೆ ಆಗ ಮಾಡಲು ಆಗಿಲ್ಲ. ಈಗ ಅದ್ದೂರಿಯಾಗಿ ಮಾಡಬೇಕು. ಆಮೇಲೆ ಏನಿದ್ದರೂ ಬೇರೆ ಮಾತು ಎಂದಾಗ ಎಲ್ಲರೂ ಹೌದು, ಮೊದಲು ಮದುವೆ ಆಮೇಲೆ ಬೇರೆಲ್ಲ ಎಂದರು. ಊರಿಗೆ ಊರೇ ಮದುವೆಗೆ ಬಂದು ಸತ್ತಳು ಎಂದಿದ್ದ ರಮ್ಯಾ ಬದುಕಿದ್ದು ಅಲ್ಲದೆ ಅವಳ ಮದುವೆ ಎಂದು ಅಚ್ಚರಿಪಟ್ಟಿದ್ದರೆ ವಿಶ್ವಕ್ನ ಓಡಾಟಕ್ಕೆ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಇನ್ನೂ ಅವನಿಗಿಂತ ಚಿಕ್ಕವರಿದ್ದ ಮಾವಂದಿರ ಮಕ್ಕಳ ಕಾಟ ಬೇರೆ ಅವನಿಗೆ. ರಮ್ಯಾ ಬಲಗಾಲಿನಲ್ಲಿ ಸೇರೊದ್ದು ಗೃಹ ಪ್ರವೇಶ ಮಾಡಿದಳು. ಅಂದು ಕಳೆದುಕೊಂಡಿದ್ದ ಅದೇ ಸಂತೋಷ, ಸಂಭ್ರಮ, ಸಂತೃಪ್ತಿ ಮತ್ತೆ ಅವರ ಮಡಿಲು ತುಂಬಿತ್ತು. ಮನೆಯವರೆಲ್ಲರ ಕೇಂದ್ರ ಬಿಂದು ಈಗ ಅಮ್ಮ ಮತ್ತು ಮಗ. ಅಂದು ರಾತ್ರಿ ಗಂಡನ ಎದೆಗುರಿಗೆ ಮನಸ್ಸು ತಣಿಯುವಷ್ಟು ಮಾತನಾಡಿದ್ದ ರಮ್ಯಾ ಅಲ್ಲಿಯೇ ನೆಮ್ಮದಿಯ ನಿದ್ರೆಗೆ ಜಾರಿದಳು. ತನ್ನ ಎದೆಯ ಗೂಡಿನಲ್ಲಿ ಆಶ್ರಯ ನೀಡುವುದಕ್ಕೆ ಕಾದಿದ್ದ ತನ್ನವಳನ್ನು ಅಂದು ಅದೇ ಜಾಗದಲ್ಲಿ ನೋಡಿ ಮತ್ತಷ್ಟು ಎದೆಗೊತ್ತಿಕೊಂಡು ಅವಳ ಮುದ್ದು ಮಗವನ್ನು ನೋಡುತ್ತಾ ಆಗಾಗ ಪ್ರೀತಿಯಿಂದ ಮುತ್ತಿಡುತ್ತಾ ಇಡೀ ರಾತ್ರಿ ಕಳೆದರು ಅಂಕುಶ್. ಅವರ ಚಿತ್ತವನ್ನು ಬಹಳ ವರ್ಷಗಳ ಹಿಂದೆ ಸೆಳೆದ ಪುತ್ಥಳಿ ಬೊಂಬೆ ತನ್ನ ಶಂಕುಸ್ಥಾಪನೆ ಆಗಿದ್ದಳು. ಲವ್ ಯು ಕಣೆ, ಇಂದು ಮತ್ತೆ ಮುತ್ತಿಟ್ಟು ಇನ್ನೆಂದೂ ನಿನ್ನಿಂದ ದೂರ ಇರಲ್ಲ ಕಣೆ, ನನ್ನ ಮುದ್ದು ಹೆಂಡತಿ ಎಂದವರ ಮೊಗದಲ್ಲಿ ಭತ್ತದ ಸಂತಸದ ಕಿರುನಗೆ ತುಂಬಿ ತುಳುಕುತ್ತಿತ್ತು. ಅಂಡ್ ದೇ ಲೀವ್ ಹ್ಯಾಪಿ ಎವರ್ ಆಫ್ಟರ್. ಪ್ರೀತಿ ಎನ್ನುವುದು ಹೀಗೆಯೇ ಏನೋ ಅನೇಕ ಸಾಹಸಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಅದಕ್ಕೆ ಹೇಳೋದು ಲವ್ ಇನ್ ಇಂಟರ್ವಲ್, ಇಟ್ ನೆವರ್ ಎಂಡ್ಸ್ ಅಂತ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.